ನೀವು ಕೂತ್ಕೊಳ್ರಿ, ನೀವು ಚೀಫ್ ಸೆಕ್ರೆಟರಿ ಹತ್ರಕ್ಕೆ ಹೋಗ್ರಿ, ಕೇಳ್ರಿ, ಇಲ್ಲ ವಕ್ಫಿಗೆ ಹೋಗಿ ಕೇಳ್ರಿ. 7 ಲಕ್ಷ ಎಕರೆ ನಾವೇ ಹೇಳ್ತಾ ಇಲ್ಲ ಅಷ್ಟಿದೆ ಅಂತೇಳಿ, 1 ಲಕ್ಷ ಇದೆ ಅಂತೇಳಿ ಹೇಳಿದ್ವಿ. ಈಗ 70,000ಕ್ಕೆ ಬಂದದ ಅದು. ಅದ್ರಾಗೇನು ಮೆಜಾರಿಟಿ ಸಾಬ್ರೆ ಮಾಡ್ತಾ ಇದಾರ ಆ ಭೂಮಿನ. ಆ ರೈತರು ಈಗೇನು ಬಿಜಾಪುರದಾಗ ಇವ್ರು ಹೋಗಿ ಅಲ್ಲಿ ದಾಂಧಲೆ ಮಾಡಿದ್ರು, ಅಲ್ಲಿ 70% ಸಾಬ್ರೆ ಅದಾರ. ಅದ್ರಾಗ ಅವರೇ ಆ ಜಮೀನ್ ಮ್ಯಾಗ ಕೂತಾರ. ಅಂದ್ರೆ ಈ ಹೋರಾಟದ ಹೆಸರಲ್ಲಿ ಬೇರೆ ತರದ ಬೇರೆ ಜನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ, ಅಮಿತ್ ಶಾನ, ಮೋದಿನ ಒಲಿಸ್ಕೊಳ್ಳೋದಕ್ಕೆ ಹುಲಿ ಹಿಡಿಯಕ್ಕೆ ಕುರಿ ಕಟ್ತಿದ್ದಾರೆ, ಹುಲಿ ಶಿಕಾರಿ ಮಾಡಕ್ಕೆ. ಅಷ್ಟಲ್ದೇನೆ ಇದ್ರಾಗ ಏನೇನು ಇಲ್ಲ. ಈಗ ವಿಜೇಂದ್ರ ಸಣ್ಣ ಹುಡುಗ, ಅವನ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡಲಿ ಅಂತ ಅವ್ರವ್ರ ಒಳಗ ಸರ್, ಅದು ಅವರು ತ್ಯಾಗ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಈ 3 ಚುನಾವಣೆ ಅವ್ರು ಸೋತ ಮ್ಯಾಗ ಬೊಮ್ಮಾಯಿ ಎಂಥ ಸ್ಥಿತಿ. ಶಿಗ್ಗಾಂವದಾಗ ಸೋಲ್ಬೇಕು ಅಂದ್ರೆ ಅದೇನು 15,000 ಯಾಸಿರ್ ಪಠಾಣ್ ಮ್ಯಾಗ ಜನ ತಿರಸ್ಕರಿಸ್ತಾರೆ. ಎಲ್ಲ ಸಮಾಜದ ಜನ ಅವ್ರಿಗೆ ತಿರಸ್ಕರಿಸಿದ್ದಾರೆ. ಕೊನೆಗೆ ಬೊಮ್ಮಾಯಿ ಅವ್ರು ಅಪ್ ಮಾಡಲಿಲ್ಲ, ಹಿಂದುತ್ವನೂ ಮಾಡಿ ನೋಡಿದ್ರು, ಯತ್ನಾಳಿ ಕರ್ಕೊಂಡೋಗಿ ನಡೀಲಿಲ್ಲ. ಚನ್ನಪಟ್ಟಣದಲ್ಲಂತೂ ಕುಮಾರಸ್ವಾಮಿಗೆ 30,000 ಅಡ್ರೆಸ್ ಇಲ್ದಂಗೆ ಕಳಿಸ್ಯಾರ. ಗೆದ್ದೆ ಬಿಟ್ಟಿವಿ ಅಂತ ಬೀಗಿದ್ರು ಸರ್ ಅವ್ರು. ಹೇಳ್ತಿದ್ರು ಗೆದ್ದೆ ಬಿಟ್ಟಿವಿ ಅಂತ. ಫಸ್ಟೇ ಹೇಳ್ತಿದ್ದೆ ನಾನು, ಕುಮಾರಸ್ವಾಮಿ ಅವರೇ ನನ್ನನ್ನು ಬಿಟ್ಟು ಚುನಾವಣೆ ಮಾಡಿ ನೀವು. ನಾನು ಇದ್ದಕ್ಕೆ ನೀವು ಚನ್ನಪಟ್ಟಣಾಗ ಇದ್ರಿ 20,000ಕ್ಕೆ, ನಾನು ನೀವು ಬಿಟ್ಟ ತಕ್ಷಣ 30,000ಕ್ಕೆ ಸೋತೀರಿ. 20,000 ಸಾಬ್ರು ಓಟು, ಇನ್ನು ಬಾಕಿ 10,000 ಅದು ಬೇರೆ ಜಾತಿ ಓಟ್ ಅಲ್ವಾ. ಸೊ ಹಾಗಾಗಿ ಏನು 19 ಸೀಟು ಜನತಾದಳ ಗೆಲ್ತು, ನಾನು ಅಧ್ಯಕ್ಷನಾಗಿದ್ದಕ್ಕೆ ಮುಸ್ಲಿಂ ಓಟಿಂದನೇ ಗೆದ್ದಿತ್ತು. ಟೆಸ್ಟ್ ಮಾಡಿಸಂಗಿದ್ರೆ ಅವ್ರು ಎಲ್ಲರದ್ದು ರಾಜೀನಾಮೆ ಕೊಡಿಸಿ ಎಲೆಕ್ಷನ್ ಮಾಡಿಸ್ಲಿ. ಬಟ್ ಮುಸ್ಲಿಂ ಓಟಿಂದ ಗೆದ್ದು ಕುಮಾರಸ್ವಾಮಿ ಅವ್ರ ಕೊನೆ ಕೈ ಜೋಡಿಸಿದ್ದು ಯಾರ ಜೊತೆಗೆ ಸರ್? ಬಿಜೆಪಿ. ಅವ್ರ ಸಿದ್ಧಾಂತನೇ ಬೇರೆ. ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ ಬಿಜೆಪಿ ಅವರಿಗೂ ಲವ್ ಮ್ಯಾರೇಜ್ ಇದು ಎಷ್ಟು ದಿವ್ಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡ್ಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ. ಆದಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯುತ್ತಾ, ಹುಬ್ಳ್ಯಾಗ ನಡೆಯುತ್ತಾ? ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡೋಕ್ಕೆ ಆಗಲ್ಲ. ಸೊ ಮುಂದೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ, ರಾಜ್ಯ ಮಟ್ಟದಲ್ಲಿ ಒಂದು ತೃತೀಯ ರಂಗ ಕನ್ನಡ ನಾಡು, ಅದಕ್ಕೆ ಕಮಿಟಿ ಮಾಡಿದ್ದೀವಿ. 20 ಜನರ ಸಮಿತಿ ಸದಸ್ಯರು ಅವ್ರ ಕರಡು ತಯಾರು ಮಾಡ್ತಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಆಮೇಲೆ ಬಹುಜನ್ ಸಮಾಜ್ ಗೋಪಿನಾಥ್, ಮಾರ್ಸಂದ್ರ ಮುನಿಯಪ್ಪನವರು, ಮೋಹನ್ ಕುಮಾರ್ ಅವರು, ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಬಸವತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ವಿಶ್ವಾಸ ಇರ್ತಕ್ಕಂಥವರ ಒಂದು ಸಂಘ ಕರ್ನಾಟಕದಲ್ಲಿ ಕಟ್ಟಬೇಕು ತೀರ್ಮಾನ ಮಾಡಿದ್ದಾರೆ. ಪೊಲಿಟಿಕಲ್ ಬೇಸ್ಡ್ ಆಗಬೇಕು ಅಂತ ನಮ್ಮ ಇಚ್ಛೆ. ಅದನ್ನೇ ಇದನ್ನು ಕನ್ವರ್ಟ್ ಮಾಡ್ತೀವಿ. ಅದನ್ನ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ, ಅದು ಅವ್ರ ಪಾರ್ಟಿ ವಿಷಯ. ಸಿದ್ದರಾಮಯ್ಯನ ಶಕ್ತಿ ಸಿದ್ದರಾಮಯ್ಯನಿಗಿದೆ, ಶಿವಕುಮಾರ್ಗೆ ಶಿವಕುಮಾರ್ ಶಕ್ತಿ ಇದೆ. ಬಟ್ ಸರ್ಕಾರ ಇದೇ ರೀತಿ ನಡ್ಕೊಂಡು ಹೋದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಹಂಗಾಗ್ಬೋದು. ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಒತ್ತಡ ಕೊಡಿ ಜಾಸ್ತಿ. ಡೆವಲಪ್ಮೆಂಟ್ ವರ್ಕ್ ತಗೋಬೇಕು. ಕಾಂಟ್ರಾಕ್ಟರ್ದಾರಿಗೆ ಬಿಲ್ ಪೇಮೆಂಟ್ ಆಗ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಪಕ್ಕದ ಮನೆ ಚಿಂತೆ ನಮಗೆ ಯಾಕೆ? ಅನ್ಯರ ಡೊಂಕನ್ನು ನೀವೇ ಗೆದ್ದಿದ್ದೀವಿರಿ. ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಮುದಾಯ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ.
ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ. ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ, ಸೊಪ್ಪಿನ ಸಾರು, ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ. ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನಮಗೆ. ನ್ಯೂಸ್ 90 ಕನ್ನಡ ಸುದ್ದಿ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.